ವರದಿ ನೋಡಿ, ಈಗಾಗಲೇ ವರದಿ ಬಂದಿದೆ. ಇದು ಬೀದರಲ್ಲಾಗಿರ್ತಕ್ಕಂಥದ್ದು ಖಾಸಗಿ ಕಾಲೇಜಲ್ಲಿ. ಈಗಾಗಲೇ ಅಲ್ಲಿರೋಂಥ ಪ್ರಾಂಶುಪಾಲರು ಮತ್ತು ಇನ್ನೊಬ್ಬ ಬಿರಾದಾರ್ ಅಂತೇಳಿ ಅವರಿಬ್ಬರ ಮೇಲೆ ಅಲ್ಲಿ ಕ್ರಮ ಆಗಿದೆ. ಕ್ರಮ ತಗೊಂಡು ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಇಲ್ಲಿ ಶಿವಮೊಗ್ಗದಲ್ಲಿ ತೀರ್ಥಹಳ್ಳಿಯಲ್ಲಾಗಿರ್ತಕ್ಕಂಥ ಇಬ್ಬರು ಹೋಮ್ ಗಾರ್ಡ್ಸನ್ನು ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಜಿಲ್ಲಾಧಿಕಾರಿ ಶಿವಮೊಗ್ಗ ಸಸ್ಪೆಂಡ್ ಮಾಡಿದ್ದಾರೆ. ಈಗಾಗಲೇ ಆ ಕ್ರಮ ಆಗಿದೆ. ಮುಂದೆ ನಾವು ಅದನ್ನು ಸಮಗ್ರವಾಗಿ ಅದರ ತನಿಖೆಯನ್ನು ನಾವು ಮಾಡ್ತೀವಿ. ಆದರೆ ಆ ವಿದ್ಯಾರ್ಥಿ ಪರೀಕ್ಷೆ ವಿಚಾರದಲ್ಲಿ ನಾವೀಗ ಎಲ್ಲ ಹಿಂದೆ ಏನಾಗಿದೆ ಅಂತಕ್ಕಂಥದ್ದು ಯಾವ ರೀತಿ ಅವರಿಗೆ ಇದು ಮಾಡಲಿಕ್ಕಾಗತ್ತೆ ಅನ್ನೋದನ್ನು ನಾವು ಪರಿಶೀಲನೆ ಮಾಡ್ತಾಯಿದ್ದೀವಿ. ಈಗಿನ್ನ CET ಫಲಿತಾಂಶ ಬರೋದು ಮತ್ತೊಂದಕ್ಕೆ ಸಮಯ ಇದೆ. ಖಂಡಿತ ಅದಕ್ಕೂ ಒಂದು ನಾವು ಪರಿಹಾರವನ್ನು ಕೊಡ್ತೀವಿ. ವರದಿ ನೋಡಿ, ಈಗಾಗಲೇ ವರದಿ ಬಂದಿದೆ. ಇದು ಬೀದರಲ್ಲಾಗಿರ್ತಕ್ಕಂಥದ್ದು ಖಾಸಗಿ ಕಾಲೇಜಲ್ಲಿ. ಈಗಾಗಲೇ ಅಲ್ಲಿರೋಂಥ ಪ್ರಾಂಶುಪಾಲರು ಮತ್ತು ಇನ್ನೊಬ್ಬ ಬಿರಾದಾರ್ ಅಂತೇಳಿ ಅವರಿಬ್ಬರ ಮೇಲೆ ಅಲ್ಲಿ ಕ್ರಮ ಆಗಿದೆ. ಕ್ರಮ ತಗೊಂಡು ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಇಲ್ಲಿ ಶಿವಮೊಗ್ಗದಲ್ಲಿ ತೀರ್ಥಹಳ್ಳಿಯಲ್ಲಾಗಿರ್ತಕ್ಕಂಥ ಇಬ್ಬರು ಹೋಮ್ ಗಾರ್ಡ್ಸನ್ನು ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಜಿಲ್ಲಾಧಿಕಾರಿ ಶಿವಮೊಗ್ಗ ಸಸ್ಪೆಂಡ್ ಮಾಡಿದ್ದಾರೆ. ಈಗಾಗಲೇ ಆ ಕ್ರಮ ಆಗಿದೆ. ಮುಂದೆ ನಾವು ಅದನ್ನು ಸಮಗ್ರವಾಗಿ ಅದರ ತನಿಖೆಯನ್ನು ನಾವು ಮಾಡ್ತೀವಿ. ಆದರೆ ಆ ವಿದ್ಯಾರ್ಥಿ ಪರೀಕ್ಷೆ ವಿಚಾರದಲ್ಲಿ ನಾವೀಗ ಎಲ್ಲ ಹಿಂದೆ ಏನಾಗಿದೆ ಅಂತಕ್ಕಂಥದ್ದು ಯಾವ ರೀತಿ ಅವರಿಗೆ ಇದು ಮಾಡಲಿಕ್ಕಾಗತ್ತೆ ಅನ್ನೋದನ್ನು ನಾವು ಪರಿಶೀಲನೆ ಮಾಡ್ತಾಯಿದ್ದೀವಿ. ಈಗಿನ್ನ CET ಫಲಿತಾಂಶ ಬರೋದು ಮತ್ತೊಂದಕ್ಕೆ ಸಮಯ ಇದೆ. ಖಂಡಿತ ಅದಕ್ಕೂ ಒಂದು ನಾವು ಪರಿಹಾರವನ್ನು ಕೊಡ್ತೀವಿ. ವರದಿ ನೋಡಿ, ಈಗಾಗಲೇ ವರದಿ ಬಂದಿದೆ. ಇದು ಬೀದರಲ್ಲಾಗಿರ್ತಕ್ಕಂಥದ್ದು ಖಾಸಗಿ ಕಾಲೇಜಲ್ಲಿ. ಈಗಾಗಲೇ ಅಲ್ಲಿರೋಂಥ ಪ್ರಾಂಶುಪಾಲರು ಮತ್ತು ಇನ್ನೊಬ್ಬ ಬಿರಾದಾರ್ ಅಂತೇಳಿ ಅವರಿಬ್ಬರ ಮೇಲೆ ಅಲ್ಲಿ ಕ್ರಮ ಆಗಿದೆ. ಕ್ರಮ ತಗೊಂಡು ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಇಲ್ಲಿ ಶಿವಮೊಗ್ಗದಲ್ಲಿ ತೀರ್ಥಹಳ್ಳಿಯಲ್ಲಾಗಿರ್ತಕ್ಕಂಥ ಇಬ್ಬರು ಹೋಮ್ ಗಾರ್ಡ್ಸನ್ನು ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಜಿಲ್ಲಾಧಿಕಾರಿ ಶಿವಮೊಗ್ಗ ಸಸ್ಪೆಂಡ್ ಮಾಡಿದ್ದಾರೆ. ಈಗಾಗಲೇ ಆ ಕ್ರಮ ಆಗಿದೆ. ಮುಂದೆ ನಾವು ಅದನ್ನು ಸಮಗ್ರವಾಗಿ ಅದರ ತನಿಖೆಯನ್ನು ನಾವು ಮಾಡ್ತೀವಿ. ಆದರೆ ಆ ವಿದ್ಯಾರ್ಥಿ ಪರೀಕ್ಷೆ ವಿಚಾರದಲ್ಲಿ ನಾವೀಗ ಎಲ್ಲ ಹಿಂದೆ ಏನಾಗಿದೆ ಅಂತಕ್ಕಂಥದ್ದು ಯಾವ ರೀತಿ ಅವರಿಗೆ ಇದು ಮಾಡಲಿಕ್ಕಾಗತ್ತೆ ಅನ್ನೋದನ್ನು ನಾವು ಪರಿಶೀಲನೆ ಮಾಡ್ತಾಯಿದ್ದೀವಿ. ಈಗಿನ್ನ CET ಫಲಿತಾಂಶ ಬರೋದು ಮತ್ತೊಂದಕ್ಕೆ ಸಮಯ ಇದೆ. ಖಂಡಿತ ಅದಕ್ಕೂ ಒಂದು ನಾವು ಪರಿಹಾರವನ್ನು ಕೊಡ್ತೀವಿ.